ಈ ಪಾಲಿಟಿಕ್ಸ್ಗೆ ಬರ್ಬೇಕು ಅನ್ನೋ ಆಲೋಚನೆ ಬಂದಾಗ ಜನಸಾಮಾನ್ಯರ ಲೆವೆಲ್ ಅಲ್ಲಿ ಇನ್ಫ್ಯಾಕ್ಟ್ ರಾಜಕಾರಣದಲ್ಲೂ ಆದ ಚರ್ಚೆ ನಿಮಗೆ ಗೊತ್ತಿರಬಹುದು. ಮಹಾರಾಜರು ನಾವು ಡೆಮೋಕ್ರಸಿಯಲ್ಲಿ ಇದ್ರೂ ಕೂಡ ಮಹಾರಾಜರು ಅಂತ ಬಂದ ತಕ್ಷಣ ಅದು ಎಲ್ಲಾ ಪದವಿಗೂ ಕೂಡ ಅತೀತವಾಗಿದ್ದು, ಎಲ್ಲಾ ಪದವಿಗಿಂತ ಒಂದು ಉನ್ನತ ಸ್ತರದಲ್ಲಿ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗಿಂತ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳು ಕೂಡ ಈ ದಸರಾ ಸಂದರ್ಭದಲ್ಲಿ ನಮಸ್ಕಾರ ಮಾಡ್ತಾನೆ ಅನ್ನೋ ತರದ್ದು. ಈಗ ಒಬ್ಬ ಜನಪ್ರತಿನಿಧಿ ಆಗ್ಬೇಕು ಅನ್ನೋ ಆಯ್ಕೆಯಲ್ಲೂ ಡಿಮೋಷನ್ ಆಗ್ಬಿಡ್ತಾ ಯದುವೀರ್ ಅವ್ರಿಗೆ ಅನ್ನೋ ಚರ್ಚೆ ಕೂಡ ನಿಮ್ ಕಿವಿಗೆ ಬಿದ್ದಿದೆ. ಯಾವುದೇ ರೀತಿಯ ಈ ಮಹಾರಾಜರು, ರಾಜರು, ರಾಣಿ ಇಂಥ ಪದವಿಗಳೆಲ್ಲ ನಾನು ಹೇಳಿದ್ದೇನೆ ಆಗ್ಲೇ, ಅದು ವಿಸರ್ಜನೆ ಆಗಿದೆ. ಇದ್ದಿದ್ದ ಹಕ್ಕುಗಳು ಸಂವಿಧಾನದ ಪ್ರಕಾರ ಇದ್ದಿದ್ದ ಹಕ್ಕುಗಳು ರದ್ದಾಗಿದೆ. ಕನ್ನಡಿಗರಲ್ಲಿ ಅಲ್ಲಿ ಭಾವನೆ ಇರೋದು, ಅಂದಿನ ಕಾಲದಲ್ಲಿ ಅರಸರು ಒಂದು ಒಳ್ಳೆ ಕೆಲಸ ಮಾಡಿದ್ರು, ಮೈಸೂರು ಸಂಸ್ಥಾನವನ್ನು ಸೃಷ್ಟಿಸಿದರೆ, ಅದಕ್ಕಾಗಿ ಅವರು ಒಂದು ಒಳ್ಳೆ ಹೆಸರು ಇತ್ತು, ಮಾದರಿ ಮೈಸೂರು ಎಂಬ ಒಂದು ಹೆಸರಾಗಿತ್ತು ನಮ್ಮ ಮೈಸೂರು ಸಂಸ್ಥಾನ. ಅದಕ್ಕಾಗಿ ಒಂದು ಒಳ್ಳೆ ಭಾವನಾತ್ಮಕವಾದ ಒಂದು ಸಂಬಂಧ ಇದೆ, ಅಂದ್ರೆ ಕನ್ನಡಿಗರ ಜೊತೆ ಮತ್ತೆ ಮೈಸೂರು ಅರಸರ ಜೊತೆ. ಆ ಸಂಬಂಧ ಯಾವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಸಮಾಜ ಸೇವೆ ಮಾಡುವಂತದ್ರಲ್ಲಿ ಈ ಡಿಮೋಷನ್ ಅಂತದ್ದು ಏನು ಇಲ್ಲ, ಇಟ್ಸ್ ಆಕ್ಚುಲಿ ಪ್ರಮೋಷನ್ ಅಂತ ಹೇಳ್ಬೋದು. ರಾಜ ಮನೆತನದಿಂದ ಬಂದವರಾಗಿರೋದ್ರಿಂದ ನಿಮ್ಮನ್ನ ಸಮಾಜದಲ್ಲಿ ಜನ ಇನ್ಕ್ಲೂಡಿಂಗ್ ರಾಜಕಾರಣಿಗಳು ಇಷ್ಟು ದಿನ ಗೌರವದ ಒಂದು ಉನ್ನತ ಅಂತಸ್ತಿನಲ್ಲಿಟ್ಟು ನಿಮ್ಮನ್ನ ಗಮನಿಸ್ತಿದ್ರು, ಆಧರಿಸ್ತಾ ಇದ್ರು. ಈಗ ಜನಪ್ರತಿನಿಧಿ ಆದ ನಂತರದಲ್ಲಿ ನಿಮ್ಮ ಹೆಜ್ಜೆ ಹೆಜ್ಜೆ ಕೂಡ ಮಾನಿಟರ್ ಆಗುತ್ತೆ, ಚಿಕ್ಕ ತಪ್ಪು ಕೂಡ ವಿಜೃಂಭಣೆ ಆಗುತ್ತೆ. ಸೊ ಎಷ್ಟು ಪ್ರಿಪೇರ್ ಆಗಿದ್ದೀರಿ ಈ ರೀತಿಯ ಬದಲಾವಣೆಗೆ ಅಂತ ಹೇಳಿ? ಹಿಂದೆನೂ ಇತ್ತು, ಟೀಕೆಗಳು ಮಾಡ್ತಾ ಇದ್ರು, ನಮ್ಮ ನಡವಳಿಕೆಯನ್ನು ನೋಡ್ತಾ ಇದ್ರು, ತಪ್ಪು ಮಾಡಿದ್ರು ಕೂಡ ಒಂದು ಟೀಕೆ ಬರ್ತಾ ಇತ್ತು. ಇಲ್ಲ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟಗಳು ಅನುಭವಿಸೋದು ಎಲ್ಲರಿಗೂ ಆಗತ್ತೆ ಜೀವನದಲ್ಲಿ. ಇಲ್ಲಿ ವ್ಯತ್ಯಾಸ ಇರೋದು ಒಂದು, ನಿಮ್ ಕ್ಯಾಮ್ರಾಗಳು ಇರುತ್ತೆ, ಒಂದು ಆದಷ್ಟು ಜನರಲ್ಲಿ ಜಾಸ್ತಿನೇ ಆಗ್ತಾ ಇದೆ ಕ್ಯಾಮ್ರಾಗಳು. ಅದಕ್ಕಾಗಿ ಆ ಒಂದ್ ನಿಟ್ಟಿನಲ್ಲಿ ಹೌದು, ಇದೆಲ್ಲಾನು ನೀವು ಹೇಳೋ ಹಾಗೆ ಒಂದು ವಿಜೃಂಭಣೆ ಆಗತ್ತೆ ಅಂತ. ಅದು ನಮ್ಗೆ ಒಂದು ನಮ್ಮ ಬೇಸ್ ಒಂದು ಸ್ಟ್ರಾಂಗ್ ಆಗಿದ್ರೆ ಇದೆಲ್ಲರ ಪರಿಣಾಮ ಇರಲ್ಲ ಅಂತ ನಾನ್ ಭಾವಿಸ್ತೇನೆ. ಓಕೆ, ಮುಂದುವರಿತಾ ನಾವು ಮತ್ತಷ್ಟು ಪೊಲಿಟಿಕಲ್ ಕ್ವೆಶ್ಚನ್ ಹೋಗೋಕ್ ಮುಂಚೆ, ನಿಮ್ಮ ಇಂಟರ್ವ್ಯೂ ಇದೆ ಅಂದಾಗ ನಮ್ಮ ಆಫೀಸಿಗೆ ಒಂದು ಪುಟ್ಟ ಮಗು ಬಂದಿದ್ಲು ನಿನ್ನೆ, 6ನೇ ಕ್ಲಾಸ್ ಹುಡುಗಿ. ಅವಳು ಕೇಳ್ತಾ ಇದ್ದಿದ್ದು, ಮಹಾರಾಜರು ಅಂದ ತಕ್ಷಣ ನಾನು ದಸರಾ ಟೈಮಲ್ಲೆಲ್ಲ ನೋಡಿದೀನಿ, ಸ್ವಲ್ಪನೇ ನಗ್ತಾರೆ, ಮಾತನಾಡುವಾಗ್ಲೂ ಕೂಡ ತುಂಬಾ ಸೀರಿಯಸ್ ಆಗಿರ್ತಾರೆ, ಅಂದ್ರೆ ಟ್ರೈನಿಂಗ್ ಇರತ್ತಾ ಇಷ್ಟೇ ನಗಬೇಕು ಅಂತ ಹೇಳಿ. ಮನೇಲಿ ಹೇಗಿರ್ತಾರೆ ಯದುವೀರ್ ಅವರು? ನಮ್ಗಳ ತರಾನೇ ಜೋರಾಗಿ ನಗ್ತಾರಾ, ಕುಗ್ತಾರಾ? ಈ ರೀತಿ ಸಹಜ ಕುತೂಹಲ ಇರುತ್ತೆ, ಹೇಗಿರ್ತೀರಿ ಮನೇಲಿ ಅಂತ? ಇದೆ, ನಾನು ಎಲ್ಲ ಆಚೆ ಹೇಗಿದ್ದೀನಿ ಮನೇಲೂ ಅದೇ ತರ ಇದ್ದೀನಿ. ಅಫ್ಕೋರ್ಸ್ ಸಾರ್ವಜನಿಕ ಜೀವನದಲ್ಲೂ ಕೂಡ ಒಂದ್ ರೀತಿಯ ನಡವಳಿಕೆ ಇರ್ಬೇಕಾಗಿರೋದು ಬಹಳ ಮುಖ್ಯ. ನಾನ್ ಸ್ವಾಭಾವಿಕವಾಗಿದ್ದೀನಿ ಆದಷ್ಟು ಕೂಡ, ಅದನ್ನೇ ನೀವು ನೋಡ್ತಾ ಇರೋದು. ಮಗನನ್ನ ಸ್ಕೂಲ್ ಡ್ರಾಪ್ ಮಾಡ್ಲಿಕ್ಕೆ ಕೂಡ ನೀವು ಹೋಗ್ತಿರಂತೆ, ತ್ರಿಷಿಕಾ ಅವರು ಹೋಗ್ತಾರಂತೆ, ಲೈಕ್ ಆಲ್ ಅದರ್ ಕಾಮನ್ ಪೇರೆಂಟ್ಸ್. ಹೋಗ್ಲೇಬೇಕಲ್ಲ, ಅದು ನನ್ ಮಗನೊಂದು ಒಂದ್ ನಿರೀಕ್ಷೆ ಇದೆ. ನಮ್ಮ ತಂದೆ ತಾಯಿನೂ ಕೂಡ ಯಾವಾಗ ಅವ್ರಿಗೆ ಫ್ರೀ ಆಗಿದ್ರು ಅವ್ರು ಬರ್ತಾ ಇದ್ರು ನಮ್ಮನ್ನ ಡ್ರಾಪ್ ಮಾಡಕ್ಕೆ. ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಆ ಒಂದು ಪದ್ಧತಿ ಮುಂದುವರಿಬೇಕಾಗಿದೆ. ಅದು ಒಂದು ಒಳ್ಳೆ ನಡವಳಿಕೆ ಅಂತ ಅನ್ಸುತ್ತೆ. ಮತ್ತು ಅದೇ ಒಂದು ಆನಂದ, ಅವ್ರೆಲ್ಲ ಒಂದು ಕೆಲ್ಸದಲ್ಲಿ ಅಥವಾ ಅವ್ರದ್ದೇನ್ ನಡೀತಾ ಇದೆ ಸ್ಕೂಲ್ ಶಾಲೆಯಲ್ಲಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಟ್ಕೊಳ್ಳೋದು ಒಬ್ಬ ತಂದೆ ಆಗಿ ನಮ್ಮ ಕರ್ತವ್ಯ. ವಾಪಸ್ ಬರೋಣ ಚುನಾವಣಾ ರಾಜಕೀಯಕ್ಕೆ. ಎಲ್ಲರಿಗೂ ಗೊತ್ತಿರೋ ಹಾಗೆ 2018ರಲ್ಲೇನೆ ಅಮಿತ್ ಶಾ ಅವರು ತಮ್ಮನ್ನು ಭೇಟಿಯಾಗಿದ್ರು. 2022ರಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಬಟ್ ಈ ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ಗೆ ಯದುವೀರ್ ಅವ್ರ ಎಂಟ್ರಿ ಆಗ್ಬೇಕು ಅನ್ನೋ ನಿರ್ಧಾರ ಯಾವಾಗ ಆಯ್ತು? ಆಕ್ಚುಲಿ 2018ರಲ್ಲೇ ಆಗಿತ್ತಾ ಅಥವಾ ಈಗ? ಈ ವರ್ಷನೇ ಆ ಪ್ರೋಸೆಸ್ ಶುರು ಆಗಿದ್ದು, ಈ ವರ್ಷದಲ್ಲೇ ಫೆಬ್ರವರಿ ಮಾರ್ಚ್ ಅಲ್ಲೇ ಅದು ಶುರು ಆಯ್ತು. ಅದು ಹಿಂದೆನೂ ಕೂಡ ನಾನು ಬಹಳಷ್ಟು ಸತಿ ನಾನು ಹೇಳಿದೀನಿ ಆಸಕ್ತಿ ಇರ್ಲಿಲ್ಲ ಅಂತ. ಅದು ಆ ಸಮಯಕ್ಕೆ ಅದು ಸರಿ. ಅನ್ಅಫಿಷಿಯಲ್ ಆಗಿ ಪ್ಯಾರಲಲ್ ಟ್ರ್ಯಾಕ್ ಅಲ್ಲಿ ಏನಾದ್ರು ಪ್ರಯತ್ನಗಳು ಆಗ್ತಾ ಇತ್ತಾ ಪಕ್ಷಗಳ ಕಡೆಯಿಂದ ಅಪ್ರೋಚ್? ಇಲ್ಲ, ಅದು ಎಲ್ಲಾ ಪಕ್ಷಗಳಲ್ಲೂ ನಮ್ಗೊಂದು ಸಂಪರ್ಕ ಇತ್ತು ಯಾವಾಗ್ಲೂ. ಕಾರಣ ಅಂದ್ರೆ ನಮ್ಮ ಅರಮನೆದೇ ಒಂದು ಎಷ್ಟು ಸಮಸ್ಯೆಗಳು ಇರುತ್ತೆ, ಮತ್ತೆ ಒಂದು ದೊಡ್ಡ ಸಂಸ್ಥೆ ಆಗಿರೋದ್ರಿಂದ ನಮ್ದೇ ಏನೋ ಒಂದು ಸಂಪರ್ಕದಲ್ಲಿ ಇರೋದು ಒಳ್ಳೇದು. ಅದು ಬೇರೆ ವಿಷಯ. ಅದು ಇದಕ್ಕೆ ಅಂದ್ರೆ ಈ ಚುನಾವಣೆಗೆ ಸಂಬಂಧಪಟ್ಟಿರೋ ಅಥವಾ 2018ರಲ್ಲಿ ನಡೆದಿರೋ ಚುನಾವಣೆಗೆ ನಾವು ನೋಡಕ್ ಹೋದ್ರೆ ಅದಲ್ಲಿ ಹೌದು, ಆ ಸಮಯದಲ್ಲಿ ಒಂದ್ ಸ್ವಲ್ಪ ಅವ್ರ ಕಡೆಯಿಂದ ಸಂದೇಶ ನೀಡಿದ್ರು. ಆದ್ರೆ ಆವಾಗ ಆಸಕ್ತಿ ಇರ್ಲಿಲ್ಲ. ಇವಾಗ ಬಂದು ಆಗ್ತಿರ್ಗ ನಮ್ಗೆ ಹೌದು ಆಸಕ್ತಿ ಇದೆ ಅಂತ ನಾನು ಹೇಳಿದೀನಿ. 1 ವರ್ಷದಿಂದ ನನ್ನ ಮನ್ಸು ಈ ಕಡೆಗೆ ಬಂದಿತ್ತು. ಆದ್ರೆ ಇವಾಗ ನೇರವಾಗಿ ಸರಿ ಇದಕ್ಕೆ ಆ ಕಡೆಗೆ ಇಳಿತೀನಿ ಅಂತ ನನ್ಗೆ ಈ ಚುನಾವಣೆಯಲ್ಲಿ ನಂಗೆ ಗೊತ್ತಿತ್ತು.